ವೆಲ್ಕಮ್ ಬ್ಯಾಕ್. ಮೂಡಾ ಸೈಟ್ ಹಂಚಿಕೆ ಕೇಸಲ್ಲಿ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರಿಗೆ ಸಂಕಷ್ಟ ಎದುರಾಗಿದೆ. ಮೂಡಾ ಸೈಟ್ ಹಂಚಿಕೆ ಕೇಸ್ನಲ್ಲಿ ಇಡಿಯಿಂದ ಬಿಗ್ ಶಾಕ್ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರಿಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. 300 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಲಾಗುತ್ತೆ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಿದೆ. 142 ಸ್ಥಿರಾಸ್ತಿ ಜಪ್ತಿ ಮಾಡಿದ ಜಾರಿ ನಿರ್ದೇಶನಾಲಯ. ಇನ್ನು ಸಿದ್ದರಾಮಯ್ಯ ವಿರುದ್ಧದ ತನಿಖೆ ಮತ್ತಷ್ಟು ಬಿಗಿಯಾಗಲಿದೆ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಮೂಡಾ ಸೈಟ್ ಹಂಚಿಕೆ ಕೇಸಲ್ಲಿ ಇದೀಗ ಇಡಿ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಮೂಡಾದಿಂದ 14 ಸೈಟ್ ಪಡೆದಿದ್ರು ಸಿಎಂ ಸಿದ್ದು ಪತ್ನಿ ಪಾರ್ವತಿ. ಕೆಸರೆಯ 3 ಎಕರೆ 16 ಗುಂಟೆ ಬದಲಿಗೆ ವಿಜಯನಗರದಲ್ಲಿ 14 ಸೈಟ್ ಅನ್ನ ಪಡೆದಿದ್ರು. 56 ಕೋಟಿ ಮೌಲ್ಯದ 14 ಸೈಟ್ ಮಂಜೂರು ಮಾಡಿದ್ದ ಮೂಡಾ ಲೋಕ ಇಡಿ ತನಿಖೆ ಇದೀಗ ನಡೀತಾ ಇರುವಂತದ್ದು. ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧದ ತನಿಖೆ ಮತ್ತಷ್ಟು ಬಿಗಿಯಾಗುವ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಮೂಡಾ ಸೈಟ್ ಹಂಚಿಕೆ ಕೇಸಲ್ಲಿ ಇಡಿ ಇದೀಗ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಈಗ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದ ಒಂದು ಹಗರಣ ಅಂತ ಅಂದ್ರೆ ಅದು ಮೂಡಾ ಹಗರಣ. ಒಂದ್ ಕಡೆ ವಿರೋಧ ಪಕ್ಷದವರು ಕೂಡ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇನ್ನೂ ಕೂಡ ಮೂಡಾದ ಇಕ್ಕಳಿನಲ್ಲಿ ಸಿಲುಕೊಂಡು ಈಗ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಒದ್ದಾಡ್ತಿರುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಇದೀಗ ಮತ್ತೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರುವಂತದ್ದು. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಟ್ವೀಟ್ ನಲ್ಲೇ ಸ್ಥಿರಾಸ್ತಿ ಮುಟ್ಟುಗೋಲು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿ ವ್ಯಕ್ತಿಗಳ ಹೆಸರಲ್ಲಿ ನೋಂದಣಿಯಾಗಿರುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಮೂಡಾ ತನಿಖೆ ಕುರಿತು ಮಾಹಿತಿಯನ್ನ ಹಂಚಿಕೆ ಮಾಡಿಕೊಳ್ಳಲಾಗಿರುವಂತದ್ದು. ಮೂಡಾದಿಂದ 14 ಸೈಟ್ ಪಡೆದಿದ್ರು ಸಿಎಂ ಸಿದ್ದು ಪತ್ನಿ ಪಾರ್ವತಿ. ಕೆಸರೆಯ 3 ಎಕರೆ 16 ಗುಂಟೆ ಬದಲಿಗೆ ವಿಜಯನಗರದಲ್ಲಿ 14 ಸೈಟ್ ಅನ್ನ ಪಡೆದಿದ್ರು. ಇನ್ನು 56 ಕೋಟಿ ಮೌಲ್ಯದ 14 ಸೈಟ್ ಮಂಜೂರು ಮಾಡಿದ್ರು ಮೂಡಾ ಅಧಿಕಾರಿಗಳು. ಲೋಕ ಇಡಿ ತನಿಖೆ ಶುರುವಾಗ್ತಿದ್ದಂತೆ ಸೈಟ್ ವಾಪಸ್ ಕೊಟ್ಟಿದ್ರು ಸಿಎಂ ಪತ್ನಿ ಪಾರ್ವತಿಯವರು. ಈಗ ಮೂಡಾದಿಂದ 14 ಸೈಟ್ ಪಡೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ. ಯಾವಾಗ ಈ ವಿಚಾರಣೆಗಳು ನಡೀತಾ ಬಂತು, ಯಾವಾಗ ಈ ವಿಚಾರ ಸಾಕಷ್ಟು ಒಂದು ಕೋಲಾಹಲಕ್ಕೆ ಕಾರಣವಾಯಿತು, ಆಗ 14 ಸೈಟ್ಗಳನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ವಾಪಸ್ ಕೊಟ್ಟಿದ್ರು. ಲೋಕ ಇಡಿ ತನಿಖೆ ಶುರುವಾಗ್ತಾ ಇದ್ದಂತೆ ಸೈಟ್ ವಾಪಸ್ ಕೊಟ್ಟಿದ್ರು ಪಾರ್ವತಿ ಅವರು. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿ ಇದೀಗ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಇಡಿ ಸಿಬಿಐ ತನಿಖೆಗೆ ಒತ್ತಾಯಿಸಿದ ಸ್ನೇಹಮಯಿ ಕೃಷ್ಣ. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ದೂರನ್ನ ದಾಖಲಿಸಲಾಗಿತ್ತು. ಇನ್ನು ಇಡಿ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಹಣ ವರ್ಗಾವಣೆಯಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿತ್ತು. ಹೀಗಾಗಿ ಇಸಿಐಆರ್ ದಾಖಲು ಮಾಡಿಕೊಂಡಿದ್ರು ಇಡಿ ಅಧಿಕಾರಿಗಳು. ಇನ್ನು ಇಡಿ ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಅವರು ಒತ್ತಾಯಿಸಿದ್ರು. ತನಿಖೆ ಆಗ್ಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು. ಕೋಟ್ಯಾಂತರ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸಲಾಗಿತ್ತು. ಇನ್ನು ಇಡಿ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಹಣ ವರ್ಗಾವಣೆಯಾಗಿದೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಹೀಗಾಗಿ ಇಸಿಐಆರ್ ದಾಖಲು ಮಾಡಿಕೊಂಡಿದ್ರು ಇಡಿ ಅಧಿಕಾರಿಗಳು. ಇಸಿಐಆರ್ ಕೇಸ್ ದಾಖಲು ಮಾಡಿಕೊಂಡಿದ್ರು. ಇಡಿ ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಅವರು ಒತ್ತಾಯವನ್ನ ಮಾಡಿದ್ರು. ಮೂಡಾದಿಂದ 14 ಸೈಟ್ ಪಡೆದಿದ್ರು ಸಿಎಂ ಸಿದ್ದು ಪತ್ನಿ ಪಾರ್ವತಿ. ಕೆಸರೆಯ 3 ಎಕರೆ 16 ಗುಂಟೆ ಬದಲಿಗೆ ವಿಜಯನಗರದಲ್ಲಿ 14 ಸೈಟ್ ಅನ್ನ ಪಡೆದಿದ್ರು. 56 ಕೋಟಿ ಮೌಲ್ಯದ 14 ಸೈಟ್ ಮಂಜೂರು ಮಾಡಿದ್ರು ಮೂಡಾ. ಈಗ ಲೋಕ ಹಾಗೂ ಇಡಿ ತನಿಖೆ ಶುರುವಾಗ್ತಾ ಇರುವ ಹೊತ್ತಲ್ಲೇ ಸಿಎಂ ಪತ್ನಿ ಪಾರ್ವತಿ ಅವರು ಆ ಸೈಟ್ ಅನ್ನ ವಾಪಸ್ ಕೊಡೋದಾಗಿ ಹೇಳಿದ್ರು. ಹೀಗಾಗಿ ಇಸಿಐಆರ್ ದಾಖಲು ಮಾಡಿಕೊಂಡಿದ್ರು ಇಡಿ ಅಧಿಕಾರಿಗಳು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಹಗರಣದ ಒಂದು ಬಿಸಿ ಮತ್ತಷ್ಟು ಬಿಗಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿಎಂ ಸಿದ್ದುಗೂ ಕಂಟಕ ತರುತ್ತಾ ಮೂಡಾ ಆಸ್ತಿ ಮುಟ್ಟುಗೋಲು. 300 ಕೋಟಿ ಮೌಲ್ಯದ ಆಸ್ತಿ ತನಿಖೆಯಲ್ಲಿ ಯಾರಿಗೆಲ್ಲ ಸಂಕಷ್ಟ ಎದುರಾಗಲಿದೆ? ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿಚಾರಣೆ ಮಾಡುತ್ತಾ ಇಡಿ ಅನ್ನುವ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ. ಆಸ್ತಿ ಮುಟ್ಟುಗೋಲು ನಂತರ ತನಿಖೆ ಚುರುಕುಗೊಳಿಸಲು ಎಲ್ಲಾ ರೀತಿಯ ನಿರ್ಧಾರವನ್ನ ಮಾಡಲಾಗಿದೆ. ಸಿಎಂ ಕುಟುಂಬಕ್ಕೆ ಮತ್ತಷ್ಟು ಆತಂಕ ತಂದ ಮೂಡಾ ಆಸ್ತಿ ಮುಟ್ಟುಗೋಲು. ಸಿಎಂ ಸಿದ್ದುಗೂ ಹಾಗಾದ್ರೆ ಕಂಟಕ ತರುತ್ತಾ ಮೂಡಾ ಆಸ್ತಿ ಮುಟ್ಟುಗೋಲು ಎನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. 300 ಕೋಟಿ ಮೌಲ್ಯದ ಆಸ್ತಿ ತನಿಖೆಯಲ್ಲಿ ಯಾರಿಗೆಲ್ಲ ಹಾಗಾದ್ರೆ ಸಂಕಷ್ಟ ಎದುರಾಗಲಿದೆ ಎನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ.
ಇನ್ನು ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಇವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಹಾಗಾದ್ರೆ ಎದುರಾಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈಗ ಇಡಿ ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಅವರು ಒತ್ತಾಯವನ್ನ ಮಾಡಿರ್ತಾರೆ. ಹಾಗಾಗಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಿ ಅವರು ದೂರಿನಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಇಡಿ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಹಣ ವರ್ಗಾವಣೆಯಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿರುತ್ತೆ. ಹೀಗಾಗಿ ಇಸಿಐಆರ್ ದಾಖಲು ಮಾಡಿಕೊಂಡಿರ್ತಾರೆ ಇಡಿ ಅಧಿಕಾರಿಗಳು. ಇದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ.